ಸ್ನೇಹಿತರೆ, ಗೌರಿ ಕಲ್ಯಾಣ ಧಾರಾವಾಹಿಯ ಮುಂದಿನ ಸಂಚಿಕೆಯನ್ನು ನೋಡುವುದಾದರೆ ಈ ಕಡೆ ನೋಡಿದ್ರೆ ಗೌರಿ ಸೀದಾ ವಿವೇಕ್ ಹತ್ರ ಬಂದು ನಾನು ನಮ್ಮ ಅಪ್ಪ ಅಮ್ಮನ ಮನೆಗೆ ಹೋಗ್ಬೇಕು ಅಂದ್ಕೊಂಡಿದ್ದೀನಿ ರೀ. ಹೇಗೆ ಅಂತ ಪುಣ್ಯಾವತಿ, ಅದು ನಾನು ಫಸ್ಟು ನಾನು ಅಂಗಡಿ ನೋಡ್ಕೊತಿದ್ನಲ್ಲ, ಅದೇ ಅಂಗಡಿಲೇ ಕೆಲಸ ಮಾಡೋಣ ಅಂದ್ಕೊಂಡಿದ್ದೀನಿ ರೀ. ಹೀಗೆ ಅಂತಕ್ಕೆ ಸುಮ್ಮನೆ ರೀ, ಹಾಗೆ ಅದೇ ನನ್ನ ಕೆಲಸ ಅಡ್ಜಸ್ಟ್ ಆಗಿಬಿಟ್ಟಿದೆ, ನಾನು ಅದನ್ನೇ ಮಾಡಿಕೊಂಡು ಏನು ಬೇಕೋ ಅದನ್ನು ನಾನು ನೋಡ್ಕೊಳ್ತೀನಿ ಅಂತ ಹೇಳ್ತಾಯಿದ್ರು. ವಿವೇಕ್ ತಡೀತಾ ಇರ್ತಾನೆ, ಬೇಡ ಆರಾಮಾಗಿ ಡಿಸೈನರ್ ಪೋಸ್ಟಲ್ಲಿ ನೆಮ್ಮದಿಯಾಗಿ ಕುತ್ಕೊಂಡು ಆಫೀಸಲ್ಲಿ ವರ್ಕ್ ಮಾಡು ಅಂತ ಎಲ್ಲ ಹೇಳ್ತಿದ್ರು. ಅವಳು ಕೇರೆ ಅಂದಿರ, ಬೇಡ ರೀ, ನಾನು ಏನು ಮಾಡಬೇಕೋ ನಾನು ಮಾಡ್ಕೋತೀನಿ, ನೀವೇನು ವರಿ ಮಾಡ್ಕೋಬೇಡಿ ಅಂತ ಹೇಳ್ತಾ ಸರಿ ಅಂತ ಇಬ್ಬರು ಮಾತಾಡಿಕೊಂಡು ಪರಸ್ಪರ ಗೌರಿ ಹೊರಡೋಣ ಅಂತ ಹೊರಡ್ತಾ ಇರ್ತಾಳೆ. ಇನ್ನು ಈ ಕಡೆ ನೋಡಿದ್ರೆ ಅನಿಕೇತ್ ಮತ್ತು ಮೋನಿಕಾ ಇಬ್ಬರು ನೈಟು ಅನಿಕೇತ್ ಕುಡ್ದಿರೋದ್ರಿಂದ ಅವನು ಮತ್ತೊಬ್ಬರ ಮೇಲೆ ಹೇಗಿದ್ನೋ ಹಾಗೆ ಸೀದಾ ಮೋನಿಕನ ಹತ್ರ ಬಂದು, ಹಾಯ್ ಸ್ವೀಟ್ ಹಾರ್ಟ್, ಏನಿವತ್ತು ಇಷ್ಟು ಸುಂದರವಾಗಿ ಕಾಣಿಸ್ತಿದ್ಯಾ ಅಂತ ಮಾತಾಡ್ಕೊಳ್ತಾ ಹೇಗೋ ಅನಿಕೇತ್ ಡ್ರಿಂಕ್ಸ್ ಮಾಡಿದ್ದಾನೆ, ಇದೇ ಒಳ್ಳೆ ಚಾನ್ಸ್ ಅನಿಸುತ್ತೆ ಅಂತ ಯೋಚನೆ ಮಾಡ್ತಾ ಅವರಿಬ್ಬರು ಸಹ ಪರಸ್ಪರ ಏಕಾಂತ ರಾತ್ರಿಲಿ ಅನುಭವಿಸ್ತಾ ಬೆಳಗ್ಗೆ ಆಗಿರುತ್ತೆ. ಎದ್ದು ನೋಡಿದ್ರೆ ಅನಿಕೇತ್ಗೆ ತುಂಬ ವಿಪರೀತ ಶಾಕ್ ಆಗಿರುತ್ತೆ. ನಾನೇನು 7 ಪಕ್ಕ ಮಲಗಿದ್ದೀನಿ, ಏನಪ್ಪ ಏನಾಯಿತು ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಆಗ ಮೋನಿಕಾನು ಎದ್ರೆ, ಏನಾಯಿತು ಮೋನಿಕಾ, ನೈಟ್ ಯಾಕೆ ನಾನು ನಿನ್ನ ಪಕ್ಕ ಮಲಗಿದ್ದೀನಿ, ಕಳ್ಳ ಮಾಡೋದೆಲ್ಲ ಮಾಡಿಬಿಟ್ಟು ಏನು ಗೊತ್ತೇ ಇಲ್ಲ ಅನ್ನೋ ಥರ ನಾಟಕ ಆಡ್ತಾ ಇದೆಯಾ ಅಂತ ಹೇಳ್ತಾ ಇರ್ತಾರೆ. ದೇವ್ರೆ, ನಾನು ಹೋಗೋದೇ ಬೆಟರು ಅಂತ ಸೀದಾ ಅನಿಕೇತ್ ಎದ್ದು ಅಲ್ಲಿಂದ ಬರ್ತಾ ಇರ್ತಾನೆ. ಈ ಕಡೆ ನೋಡಿದ್ರೆ ಗೌರಿ ಮತ್ತು ವಿವೇಕ್ ಇಬ್ಬರು ಮಾತಾಡ್ತಾ ಇದ್ದೀನ ಸ್ಪಷ್ಟವಾಗಿ ಕೇಳಿಸ್ಕೊಳ್ತಾ ಇರ್ತಾನೆ. ಇದೇ ಒಳ್ಳೆ ಚಾನ್ಸ್ ಅನಿಸುತ್ತೆ, ಹೇಗಿದ್ರು ಈ ಗೌರಿ ಅವ್ರ ಮನೆಗೆ ಹೋಗೋ ಮಾತ್ರ ಬಿಡಲ್ಲ, ಇದೇ ಒಳ್ಳೆ ಟೈಮಲ್ಲಿ ಮೀಡಿಯಾದವ್ರಿಗೆ ಎಲ್ಲ ಒಂದು ಪ್ರಚಾರ ಹಬ್ಬಿಸಿದ್ರೆ ಆಗ ಈ ಮನೆ ಹೆಸರನ್ನೇ ಹೋಗಿಸ್ಬೋದು ಅಂತ ಸ್ಕೆಚ್ ಆಗ್ತಾ ಇರ್ತಾನೆ. ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೆ ನೋಡಬೇಕಾದರೆ ನಮ್ಮ ಜ್ಯೋತಿರ್ಭವ ಚಾನಲ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ. ಈ ಕಡೆ ನೋಡಿದ್ರೆ ಕಾಂಟ್ರಾಕ್ಟರು ವಾಪಸ್ ಬಂದು, ಇದು ನಿಮಗೆ ಕೊಡ್ತಾ ಇದ್ದೀವಿ, ಯಾಕಪ್ಪ ಏನಾಯಿತು ಅಂತ ಕೇಳ್ತಾ ಇರ್ತಾರೆ ಶಾಂತವೀರ್ ಅವರು. ಆಗ ನಿಮ್ಮ ಮಗಳು ಗೌರಿನೇ ಈ ಕಾಂಟ್ರಾಕ್ಟ್ನ ಮಾಡ್ಕೊಡ್ತೀನಿ ಅಂತ ಒಪ್ಕೊಂಡಿದ್ದಾಳೆ ಶಾಂತವೀರ್ ಅವರೇ, ಅದಕ್ಕೆ ಕೊಟ್ಟೋಗೋಣ ಅಂತ ಬಂದಿದ್ದೀನಿ ಅಂತ ಹೇಳ್ತಾ ಇದೆ. ಹೌದಾ ಅಂತ ಹೇಳ್ತಾ ಸರಿ, ನಾನು ಗೌರಿಗೆ ಎಲ್ಲ ವಿಚಾರಣೆ ತಿಳಿಸಿದ್ದೀನಿ ಅಂತ ಹೇಳಿ ಅವರು ಸಹ ಹೊರಟಿರ್ತಾರೆ. ಅಷ್ಟೊತ್ತಿಗೆ ಗೌರಿ ಅಲ್ಲಿಂದ ಬರ್ತಾ ಇದ್ದಂಗೆ, ಏನಮ್ಮ ಏನು ಮಾಡಬೇಕು ಅಂದ್ಕೊಂಡಿದ್ಯಾ ನೀನು, ಯಾಕಪ್ಪ ಏನಾಯಿತು, ಅಲ್ಲ ನೀನು ಯಾಕೆ ಈ ಕಾಂಟ್ರಾಕ್ಟ್ ತಗೊಂಡಿದ್ಯಾ, ಫಸ್ಟೇ ನಿಮ್ಮ ಅತ್ತೆ ಮನೆಯವರೆಲ್ಲ ಸರಿ ಇಲ್ಲ, ಹೋಗೋದು ಬರೋದು ಜಾಸ್ತಿ ಮಾಡ್ಕೊಂಡಿದ್ರೆ ತುಂಬ ಕಷ್ಟ ಆಗುತ್ತೆ, ಅರ್ಥ ಮಾಡ್ಕೋ ಅಂತ ಹೇಳ್ತಿದ್ರು. ಅಪ್ಪ ನೀನೇ ನನ್ನ ಹೊರ್ಗಿನೋಳು ಅಂದ್ಕೊಂಡಿದ್ಯಾ, ನಾನು ಈ ಮನೆ ಮಗಳಪ್ಪ, ನನಗೆ ಬರೋ ಹಕ್ಕಿದೆ, ಹೋಗೋ ಹಕ್ಕು ಇದೆ, ಯಾರು ನನ್ನ ತಡೆಯೋ ಅಂತ ಅವಶ್ಯಕತೆ ಇಲ್ಲ, ನಾನು ಏನು ಮಾಡ್ಕೊಡ್ಬೇಕು ಅಂದ್ಕೊಂಡಿದ್ದೀನೋ ಮಾಡ್ಕೊಡ್ತೀನಿ, ನೀನು ಯಾಕೆ ಅಷ್ಟೊಂದು ಯೋಚನೆ ಮಾಡ್ತಾ ಇದೆಯಾ ಅಂತ ಹೇಳ್ತಿದ್ದಂಗೆ, ಬೇಡ ಅಂತ ಹೇಳ್ತಿದ್ದೀನಿ ತಾನೆ ಅಂತ ಹೇಳ್ತಿದ್ದಂಗೆ, ಸರಿ ಬಿಡು, ಹಾಗಾದರೆ ನಾನು ಈ ಮನೇಲೇ ಇರಲ್ಲ, ನಾನು ಏನೋ ಸಹಾಯ ಮಾಡೋಣ ಅಂತ ಅಂದ್ಕೊಂಡ್ರೆ ನನ್ನೇ ನೀನು ಈ ರೀತಿ ಮಾತಾಡ್ತಾ ಇದೆಯಾ, ಬಿಡು ನನ್ನ ಮನೆಯಿಂದ ಹೊರಟ್ಬಿಡ್ತೀನಿ, ಮಗಳೇ ಅಲ್ಲ ಅನ್ನೋ ಥರ ಅಂತ ಹೊರಡ್ತಿದ್ದಂಗೆ, ಮುಣಿಸ್ಕೊಂಡು ಹೋಗ್ತಿರೋಳೆ, ಬಾರೆ ಹಟ್ ಮಾರಿ, ನೀನೇನು ಮಾಡಬೇಕು ಅನ್ಕೊಂತೀಯ ಅದನ್ನೇ ಮಾಡುವಂತೆ ಅಂತ ಶಾಂತವೀರ್ ಅವರು ಕೂಗ್ತಾ ಇರ್ತಾರೆ. ಅಷ್ಟೊತ್ತಿಗೆ ಗೌರಿನೂ ಸಹ ತುಂಬ ಖುಷಿಪಟ್ಟು ಅವಳು ಮತ್ತೆ ವಾಪಸ್ ಬಂದು ಹೀಗೆ ಹೇಗಾದರೂ ಮಾಡಿ ಆ ಗಣೇಶ ವಿಗ್ರಹಕ್ಕೆ ಬಣ್ಣಗಳು ಹಾಕಬೇಕು ಅಂತ ಅವ್ರ ಮನೆ ಮಂದಿಯವರೆಲ್ಲ ಸಿದ್ಧತೆ ಮಾಡ್ಕೊಳ್ತಾ ಇರ್ತಾರೆ. ಈಗ ವಿವೇಕ್ಗೆ ತಿಳಿಸಿ ಗೌರಿ ಹೋಗಿರೋ ಕಾರಣದಿಂದ ಈಗ ಮನೆ ಮಂದಿಯವ್ರಿಗೆಲ್ಲ ಯಾರಿಗೂ ಗೊತ್ತಿಲ್ಲ ಗೌರಿ ಈಗ ಅವ್ರ ತವ್ರ ಮನೆಗೆ ಹೋಗಿದ್ದಾಳೆ ಅಂತ. ಈ ವಿಚಾರ ಸರಿತಾ ಅವ್ರಿಗೆ ಮನೆ ಮಂದಿಯವ್ರಿಗೆಲ್ಲರಿಗೂ ತಿಳಿಯುತ್ತಾ, ಅಥವಾ ಅನಿಕೇತೆ ಬಂಡವಾಳ ಬಯಲ್ ಮಾಡ್ತಾನೆ, ನನ್ನ ಮುಂದಿನ ಭಾಗ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಶೇರ್ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆಗಿ ನಿಮ್ಮ ಟಿಪ್ಸ್ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.